ಒಂದೇ ಮನೆಯಲ್ಲಿ ಗಂಡ ಮಾವ ಮೈದುನ ಎಲ್ಲರೂ ಸೇರಿಕೊಂಡು ಅದನ್ನು ಹರಿದು ಮಾಡಿ ಜೇನುತುಪ್ಪ ತುಂಬಿಸಿ ಸುಖಾಪಟ್ಟು ಮಜಾ ಮಾಡುತ್ತಿದ್ದರು. ಗಂಡ ಮೈದುನ ಹಾಗೂ ಮಾವ ಈ ಮೂವರು ಲತಾಳ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ ಅನ್ನುವುದೇ ಈ ಕಥೆಯ ವಿಶೇಷ. ಲತಾಳಿಗೆ ಮದುವೆಯಾಗಿ 2 ವರ್ಷ ಹಿರಿಯರು. ನೋಡಿ ಕೇಳಿ ಮಾಡಿರುವ ಸಂಬಂಧ. ಮದುವೆಯಾಗಿ ಹೋದ ಗಂಡನ ಮನೆಯಲ್ಲಿ ಅವಳ ಮಾವ ಹಾಗೂ ಮೈದುನ ಜೊತೆಯಲ್ಲಿಯೇ ಇರುತ್ತಾಳೆ. ಲತಾಳ ಗಂಡ ಕೆಲಸಕ್ಕೆ ಹೋಗುತ್ತಿದ್ದ. ಮನೆಗೆ ಬಂದಾಗ ಲತಾಳನ್ನು ಎಲ್ಲಾ ವಿಷಯದಲ್ಲಿ ಚೆನ್ನಾಗಿ ನೋಡಿಕೊಂಡು ಹೇಳುತ್ತಿದ್ದ. ಆದರೆ ಮದುವೆಯಾಗಿ 1 ವರ್ಷದಲ್ಲಿಯೇ ತೀರಿಕೊಂಡಿದ್ದ. ದುಃಖದಲ್ಲಿರುವ ಲತಾಳನ್ನು ಮೈದುನನಾದ ಸುರೇಶ ಸಮಾಧಾನ ಮಾಡುತ್ತಿದ್ದ. ಸುರೇಶನ ಅಣ್ಣ ಮದುವೆಯಾದ ನಂತರ ಸುರೇಶ ತಾನು ಕೆಲಸ ಮಾಡುವ ಇನ್ನೊಂದು ಹೊಲದ ಹತ್ತಿರ ಇರುವ ಮನೆಯಲ್ಲಿ ಇರುತ್ತಿದ್ದ. ಏನಾದರೂ ಕೆಲಸ ಇದ್ದಾಗ ಮಾತ್ರ ಮನೆಗೆ ಹೋಗಿ ಬರುತ್ತಿದ್ದ. ಈಗ ಅಣ್ಣ ಹೋದ ಮೇಲೆ ಹೆಚ್ಚಿನ ಸಮಯ ಮನೆಯಲ್ಲಿಯೇ ಇರುತ್ತಿದ್ದ. ಲತಾಳಿಗೆ ಸಮಾಧಾನ ಮಾಡುತ್ತಿದ್ದ. ಹಾಗೆ ನೋಡಿದರೆ ಮದುವೆಯಾಗಿ ಬಂದಾಗಿನಿಂದಲೂ ಅವನು ಅತ್ತಿಗೆಗೆ ಎಲ್ಲಾ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಲತಾಳ ಗಂಡ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಒಬ್ಬಳೇ ಇರುವಾಗ ಸುರೇಶನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಅದರಿಂದ ಅವನ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿದ್ದಳು. ಗಂಡನಿರುವಾಗ ತನಗೆ ಎಲ್ಲಾ ರೀತಿಯ ಸುಖವನ್ನು ತೋರಿಸುತ್ತಿದ್ದ. ಈಗ ಅವನ ಜೊತೆ ಮಾನಸಿಕವಾಗಿ ಇನ್ನಷ್ಟು ಹತ್ತಿರವಾಗುವ ಮೊದಲೇ ತನ್ನನ್ನು ಬಿಟ್ಟು ದೂರ ಹೋಗಿರುವ ಗಂಡನ ಕುರಿತಾಗಿ ಯೋಚಿಸುತ್ತಾ ಮನೆಯಲ್ಲಿ ಕುಳಿತಿರುತ್ತಿದ್ದಳು. ಅತ್ತೆ ಮಾವ ಕೆಲಕಾಲ ತಮ್ಮ ಸೊಸೆಗೆ ಸಮಾಧಾನ ಮಾಡಿ ಸುಮ್ಮನಾದರು. ಆನಂತರ ಅವರು ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ತಮ್ಮ ಹೊಲಕ್ಕೆ ಹೋಗಿ ಕೆಲಸ ಮಾಡುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ಸುರೇಶ ಆಗಾಗ ಬಂದು ಲತಾಳಿಗೆ ಸಮಾಧಾನ ಹೇಳುತ್ತಿದ್ದ. ಅವಳಿಗೆ ದುಃಖವನ್ನು ಮರೆಯಲು ಸಹಾಯ ಮಾಡುತ್ತಿದ್ದ. ಅದರಿಂದ ಲತಾ ಅವನ ಜೊತೆ ಸ್ವಲ್ಪ ಜಾಸ್ತಿಯೇ ಕ್ಲೋಸ್ ಆದಳು. ಅವಳಿಗೆ ಸ್ವಲ್ಪ ಬದಲಾವಣೆ ಸಿಗಲಿ ಅಂತ ಅವಳ ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದ. ಹಾಗೆ ತಾನು ಇರುವ ಮನೆಗೂ ಕರೆದುಕೊಂಡು ಹೋಗುತ್ತಿದ್ದ. ಹಾಗೆ ಒಮ್ಮೆ ಲತಾ ಮತ್ತು ಸುರೇಶ ಇಬ್ಬರೇ ಮನೆಯಲ್ಲಿರುವಾಗ ಗಂಡನಿಲ್ಲದೆ ತುಂಬಾ ಕಷ್ಟವಾಗುತ್ತಿದೆ. ಸುರೇಶ ಏನು ಮಾಡೋಕು ಮುಂದೆ ದಾರಿಯೇ ತೋಚುತ್ತಿಲ್ಲ ಅಂತ ಆಳುತ್ತಿರುವ ಲತಾಳ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನ ಮಾಡುತ್ತಿದ್ದ. ಸುರೇಶ ತನ್ನ ದುಃಖವನ್ನು ಇನ್ನಷ್ಟು ತೋಡಿಕೊಳ್ಳುತ್ತಾ ನೀನಿರದಿದ್ದರೆ ನನ್ನ ಗೋಳನ್ನು ಕೇಳುವವರು ಯಾರೂ ಕೂಡ ಇರಲಿಲ್ಲ ಅನ್ನುತ್ತಾ ಸುರೇಶನ್ನ ತಬ್ಬಿಕೊಂಡು ಅಳುತ್ತಿದ್ದಳು. ಅವಳನ್ನು ಸಮಾಧಾನ ಮಾಡುತ್ತಾ ಸುರೇಶ ಅವಳನ್ನು ಹಾಗೆ ಇನ್ನಷ್ಟು ಹೊತ್ತು ತಬ್ಬಿಕೊಂಡಿದ್ದ. ಅವನಿಗೆ ವಿಶೇಷ ಅನುಭವವಾಯಿತು. ಅವಳ ಸೌಂದರ್ಯ ಈ ಹಿಂದೆಯೂ ಕೂಡ ಅವನ ಕಣ್ಣಿಗೆ ಬಿದ್ದಿತ್ತು. ಆದರೆ ತಪ್ಪು ಅಂತ ಅದನ್ನ ಅಲ್ಲಿಗೆ ಬಿಟ್ಟು ಬಿಡುತ್ತಿದ್ದ. ಈಗ ಅವಳನ್ನು ತಬ್ಬಿಕೊಂಡು ಅಳುವಾಗ ಮನಸ್ಸು ಒಂದು ಕ್ಷಣ ಅವಳ ಜೊತೆ ಎಲ್ಲೆಲ್ಲೋ ಸುತ್ತಾಡಿ ಬಂತು. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲಿಲ್ಲ. ಇದು ಹೀಗೆ 1-2 ಸಲ ನಡೆಯಿತು. ಆನಂತರ ಮಾತು ಮಾತ್ರ ಇಬ್ಬರೂ ತಬ್ಬಿಕೊಳ್ಳುವುದು ನಡೆಯುತ್ತಿತ್ತು. ಲತಾಳಿಗೂ ಈ ಸ್ಪರ್ಶ ಇನ್ನಷ್ಟು ಖುಷಿ ಕೊಡುತ್ತಿತ್ತು. ಇಬ್ಬರು ಅದನ್ನು ಅನುಭವಿಸೋಕೆ ಸ್ಟಾರ್ಟ್ ಮಾಡಿದಾಗ ಅವರ ನಡುವೆ ಎಲ್ಲವೂ ನಡೆದು ಹೋಗಿತ್ತು. ಆ ದಿನದಿಂದ ಆರಂಭವಾದ ಅತ್ತೆ ಮಾವ ಬೆಳಗ್ಗೆ ತಿಂಡಿ ಮುಗಿಸಿ ಹೊಲಕ್ಕೆ ಹೋದ ನಂತರ ಏನಾದರೊಂದು ಕೆಲಸ ಇಟ್ಟುಕೊಂಡು ಸುರೇಶ ಮನೆಗೆ ಬಂದು ಲತಾ ಜೊತೆ ಎಲ್ಲವನ್ನೂ ಅನುಭವಿಸುತ್ತಿದ್ದ. ಲತಾಳಿಗೂ ಅದು ಇಷ್ಟ ಆಗುತ್ತಿತ್ತು. ಒಂದು ದಿನ ಅತ್ತೆ ಮಾವ ಇಬ್ಬರು ಹೊಲದಲ್ಲಿ ಕೆಲಸ ಬೇಗ ಮುಗಿಸಿ ಮನೆಗೆ ಬಂದರೂ ನೋಡಿದರೆ ಮನೆಯಲ್ಲಿ ಇರಲಿಲ್ಲ. ಎಲ್ಲಿ ಹೋಗಿರಬಹುದು ಅಂತ ನೋಡೋಕೆ ಸುರೇಶ ಉಳಿದುಕೊಳ್ಳುತ್ತಿದ್ದ. ಮನೆಗೆ ಬಂದರು. ಹಾಗೆ ಬಂದಾಗ ಸುರೇಶ ಮತ್ತು ಲತಾ ಇಬ್ಬರು ಸೇರುತ್ತಿದ್ದನ್ನು ಕಣ್ಣಾರ ನೋಡಿದರು. ಸುರೇಶನನ್ನು ಕರೆದು ಚೆನ್ನಾಗಿ ಬೈದರು. ನಿನಗೆ ಬೇರೆ ಯಾರೂ ಸಿಗಲಿಲ್ಲವಾ? ಅವಳ ವಯಸ್ಸೇನು, ನಿನ್ನ ವಯಸ್ಸೇನು? ನೀವು ಈ ರೀತಿ ಮಾಡುವುದು ಹೊರಗಿನವರಿಗೆ ಯಾರಿಗಾದರೂ ತಿಳಿದರೆ ನಮ್ಮ ಮರ್ಯಾದೆ ಏನಾಗಬೇಡ. ಊರಿನಲ್ಲಿ ನಾವು ತಲೆ ಎತ್ತಿ ತಿರುಗಾಡೋಕೆ ಆಗುತ್ತಾ ಅಂತ ಕೇಳಿದರು. ಅಲ್ವೇ, ನಿನ್ನ ಮುದ್ದಿಗಾದರೂ ಏನಾಗಿತ್ತು ಅಂತ ಲತಾ ಜರಿದರು. ಅವಳು ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಸುರೇಶನಿಗೆ ನೀನು ಅವಳನ್ನು
ಬಿಟ್ಟು ಬಿಡು, ಅದು ತಪ್ಪು. ನಿನಗೆ ಒಳ್ಳೆಯ ಹುಡುಗಿಯನ್ನು ಹುಡುಕಿ ನಾವು ಮದುವೆ ಮಾಡುತ್ತೇವೆ ಅಂದರು. ಆಗ ಸುರೇಶ್, ಅಮ್ಮ, ನೀನು ಎಷ್ಟು ಹುಡುಕಿದರೂ ಇಂತಹ ಹುಡುಗಿ ಸಿಗೋದೇ ಇಲ್ಲ. ನಾನು ಇವಳನ್ನು ಕೈ ಬಿಡುವುದಿಲ್ಲ. ನಾನು ಈಗಾಗಲೇ ಇವಳನ್ನು ಮದುವೆ ಆಗುವ ಮನಸ್ಸು ಮಾಡಿದ್ದೇನೆ ಅಂದ. ಆಗ ಅವನಮ್ಮ ತನ್ನ ಗಂಡನ ಕಡೆ ತಿರುಗಿ, ಇವರು ಮದುವೆ ಕೂಡ ಆಗ್ತಾರಂತೆ ರೀ ಅಂತ ಹಣೆ ಬಡಿದುಕೊಳ್ಳುತ್ತಿದ್ದಳು. ಆಗ ಸುರೇಶನ ಅಪ್ಪ ತನ್ನ ಹೆಂಡತಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ಅವರು ಈಗಾಗಲೇ ತುಂಬಾ ಮುಂದೆ ಹೋಗಿಬಿಟ್ಟಿದ್ದಾರೆ. ಅವರಿಗೆ ಈಗ ಏನು ಹೇಳಿದರೂ ಪ್ರಯೋಜನವಿಲ್ಲ. ನಾವು ಬೇಡ ಅಂದರೆ ಅವರು ಇನ್ನೇನಾದರೂ ಮಾಡಿಕೊಂಡರೆ ಕಷ್ಟ. ಮೊದಲೇ ಹಿರಿಯ ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದೇವೆ. ಇರುವ ಇನ್ನೊಬ್ಬ ಮಗನನ್ನು ಕೂಡ ದೂರ ಮಾಡಿಕೊಳ್ಳೋಣ ಅಂತ ಹೇಳ್ತೀಯ ಹೇಗೆ? ಅದಕ್ಕಾಗಿ ನಾನೊಂದು ಆಲೋಚನೆ ಮಾಡಿದ್ದೇನೆ. ಸ್ವಲ್ಪ ದಿನ ಇವರನ್ನು ಹೀಗೆ ಬಿಟ್ಟು ಬಿಡೋಣ. ಸ್ವಲ್ಪ ದಿನ ಅದರ ರುಚಿ ಕಡಿಮೆ ಆದ ಮೇಲೆ ಇಬ್ಬರನ್ನು ನಿಧಾನಕ್ಕೆ ಬೇರೆ ಮಾಡಿದರಾಯಿತು ಅಂದನು. ಏನೋ ನಮ್ಮ ಹಿರಿಯ ಮಗ ಬದುಕಿರುತ್ತಿದ್ದರೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ ಅಂತ ಗಂಡನ ಮಾತಿಗೆ ಒಪ್ಪಿಕೊಂಡು ಸುಮ್ಮನಾದಳು. ನಿಜ ಹೇಳಬೇಕೆಂದರೆ ಮಾವನಿಗೂ ಕೂಡ ಸೊಸೆಯ ಸೌಂದರ್ಯದ ಮೇಲೆ ಕಣ್ಣು ಬಿದ್ದಿತ್ತು. ಈಗ ಅವಳು ಇಬ್ಬರ ಜೊತೆ ಸುಖ ನೋಡಿದ್ದು ಅಂತ ತಿಳಿದ ಮೇಲೆ ಅವಳನ್ನು ನಾನು ಕೂಡ ಒಲಿಸಿಕೊಳ್ಳಬಹುದೇನೋ ಅನ್ನುವ ದೂರಾಲೋಚನೆಯೊಂದು ಮನಸ್ಸಲ್ಲಿ ಮೂಡಿತ್ತು. ಲತಾ ನೋಡೋಕೆ ತುಂಬಾ ಸುಂದರವಾಗಿದ್ದಳು. ಹೇಗಾದರೂ ಮಾಡಿ ತಾನು ಕೂಡ ಒಮ್ಮೆ ಅವಳನ್ನು ಸೇರಬೇಕು ಅಂತ ಅಂದುಕೊಂಡನು. ಮಗನನ್ನು ಕರೆದು, ಆದದ್ದೇನೋ ಆಯಿತು. ನೀನು ಅವಳನ್ನು ಈ ಮನೆಯಲ್ಲಿ ಇರಿಸಿಕೊಂಡರೆ ಚೆನ್ನಾಗಿರಲ್ಲ. ಅವಳು ನಮ್ಮ ಜೊತೆ ನಮ್ಮ ಮನೆಯಲ್ಲಿಯೇ ಇರಲಿ. ನಾವು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನೀನು ಹೇಗಿದ್ದರೂ ಆಗಾಗ ಮನೆಗೆ ಬಂದು ಹೋಗ್ತಾ ಇರ್ತೀಯ ಅಲ್ವಾ? ನೋಡೋವರಿಗೂ ನೀವಿಬ್ಬರು ಈ ಮನೆಯಲ್ಲಿದ್ದರೆ ಚೆನ್ನಾಗಿ ಕಾಣಲ್ಲ ಅಂದನು. ಆಗ ಸುರೇಶ, ನೀವು ಅವಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಅಂತ ನನಗೆ ಗೊತ್ತು. ಅಣ್ಣ ಹೋದ ಮೇಲೆ ಅವಳನ್ನು ನೀವು ಕೇಳ್ತಾನೆ ಇರಲಿಲ್ಲ. ನೀವು ಅವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ಅವಳು ಯಾಕೆ ನನ್ನ ಜೊತೆ ಬರೋಕೆ ಒಪ್ಪಿಕೊಳ್ಳುತ್ತಿದ್ದಳು? ನಿಮ್ಮನ್ನು ನಾನು ನಂಬಲ್ಲ ಅಂದ. ಆಮೇಲೆ ಅವನ ಅಮ್ಮ ಹತ್ತಿರ ಬಂದು, ನಮಗೂ ಕೂಡ ವಯಸ್ಸಾಯ್ತಲ್ವಾ, ಅವಳು ನಮ್ಮ ಜೊತೆನೆ ಇರಲಿ. ಮೊದಲೇ ನಿನಗೆ ಆತುರ ಜಾಸ್ತಿ. ಅವಳ ಜೊತೆ ಇದ್ದು ಇನ್ನೇನು ಕಷ್ಟ ಕೊಡ್ತೀಯೋ ಗೊತ್ತಿಲ್ಲ. ಒತ್ತಾಯಿಸಿದಾಗ ಒಪ್ಪಿಕೊಂಡು ಅವಳನ್ನು ಅಪ್ಪ ಅಮ್ಮನ ಜೊತೆ ಕಳಿಸಿಕೊಟ್ಟ. ಹಾಗೆ ಅತ್ತೆ ಮಾವನ ಜೊತೆ ಲತಾ ತನ್ನ ಮನೆಗೆ ಹೋದಳು. ಮನೆಗೆ ಹೋಗಿ ಸ್ನಾನ ಮುಗಿಸಿ ತನ್ನ ಬೆಡ್ರೂಮಿಗೆ ಹೋಗಿ ಕುಳಿತಳು. ಲತಾ ಗಂಡನ ನೆನಪಾಗಿ ಒಮ್ಮೆ ಅಳುತ್ತಾ ಕುಳಿತಳು. ಈ ಕಡೆಯಲ್ಲಿ ಮಾವ ಕಿಟಕಿಯಿಂದ ತನ್ನ ಸೊಸೆಯನ್ನು ಗಮನಿಸುತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ನಿಧಾನಕ್ಕೆ ಬಾಗಿಲನ್ನು ತೆರೆದು ಒಳಕ್ಕೆ ಹೋದ ಸೊಸೆಯ ಹೆಗಲ ಮೇಲೆ ಕೈಯಿಟ್ಟ ಅತ್ತೆ ಬಂದಿರಬಹುದೆಂದು ಲತಾ ಒಮ್ಮೆ ಹಿಂದೆ ತಿರುಗಿ ನೋಡಿದಳು. ಅದು ಮಾವ ಅಂತ ತಿಳಿದಾಗ ಒಮ್ಮೆ ಕಂಗಾಲಾಗಿ ನೋಡಿದಳು. ಗಂಡನ ನೆನಪು ಆಗಿ ಅಳುತ್ತಿದ್ದೀಯಾ? ಅವನನ್ನು ಮರೆತು ಬಿಡು. ಈಗ ಹೇಗಿದ್ದರೂ ಸುರೇಶ ಸಿಕ್ಕಿದ್ದಾನಲ್ಲ, ಅವನ ಜೊತೆ ಪಟ್ಟಿರುವ ಸುಖವನ್ನು ನೆನಪಿಸಿಕೊಂಡು ಇರು, ದುಃಖ ಬೇಡ ಅಂತ ಸಮಾಧಾನ ಮಾಡಿದನು. ಅವಳ ತಲೆಯ ಮೇಲೆ ಕೈ ಸವರುತ್ತಾ ಅವಳ ಪಕ್ಕದಲ್ಲಿ ಕುಳಿತುಕೊಂಡನು. ಅವಳ ಅಂದವನ್ನು ಒಮ್ಮೆಲೆ ಗಮನಿಸುತ್ತಾ ಮನಸ್ಸಲ್ಲೇ ಅಂದುಕೊಂಡನು, ಎಷ್ಟು ಚೆನ್ನಾಗಿದ್ದಾಳೆ, ಅದಕ್ಕೆ ಅಲ್ವಾ ನನ್ನ ಇಬ್ಬರು ಮಕ್ಕಳು ಇವಳ ಹಿಂದೆ ಬಿದ್ದಿದ್ದು ಅಂತ. ಹಾಗೆ ಯೋಚಿಸುತ್ತಾ ಅವಳ ಹತ್ತಿರಕ್ಕೆ ಸರಿಯುತ್ತಿದ್ದ. ಲತಾಗೆ ಅದು ಕಷ್ಟವೆನಿಸಿ ಸ್ವಲ್ಪ ದೂರ ಸರಿಯುತ್ತಿದ್ದಳು. ಅಷ್ಟರಲ್ಲಿ ಹೊರಗಡೆಯಿಂದ ಅತ್ತೆ, ಏನ್ರಿ ಎಲ್ಲಿದ್ದೀರಾ ಅಂತ ಕರೆಯುತ್ತಾ ಬಂದಳು. ಅದನ್ನು ಕೇಳಿಸಿಕೊಂಡು ಅವಳಿಗೆ ಏನಾದರೂ ತಿಂದು ಸಮಾಧಾನ ಮಾಡಿಕೊ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ. ಲತಾಳ ರೂಮಿನಿಂದ ವಯ್ಯಾರವಾಗಿ ಬಂದ ಗಂಡನನ್ನು ಕಂಡು, ನೀವು ಅವಳ ರೂಮಿಗೆ ಯಾಕೆ ಹೋಗಿದ್ರಿ ಅಂತ ಕೋಪದಲ್ಲಿ ಗಂಡನನ್ನು ಕೇಳಿದಳು. ಅತ್ತೆ, ಪಾಪ ಅವಳು ಬೇರೆಯವಳಲ್ಲವಲ್ಲ, ಏನಾದರೂ ತಿನ್ನು ಅಂತ ಹೇಳೋಕೆ ಹೋಗಿದ್ದೆ ಅಂದ. ಅವಳಿಗೆ ಬೇಕಾದರೆ ಅವಳೇ ತಿಂತಾಳೆ, ನೀವು ಬನ್ನಿ ನಾವು ಸ್ವಲ್ಪ ಮಲಗೋಣ, ತುಂಬಾ ದಿನ ಆಯ್ತು ಅಂದಳು.
ಆಯ್ತು ನಡಿ ಅಂತ ಇಬ್ಬರು ಅವರ ರೂಮಿನೊಳಕ್ಕೆ ಹೋದರು. ಈ ಕಡೆ ಸುರೇಶ ಲತಾಗೆ ಫೋನ್ ಮಾಡಿದ. ಅಮ್ಮ ಅಪ್ಪ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರ ಅಂತ ಕೇಳಿದ. ಹೌದು ಅಂತ ಹೇಳಿದಳು. ಏನಾದರೂ ತಿಂದೆಯಾ ಅಂತ ಕೇಳಿದ. ಇನ್ನೂ ಇಲ್ಲ ಅಂದಳು ಸ್ವಲ್ಪ ಹೊತ್ತು ಹಾಗೆ ಮಾತನಾಡುತ್ತಾ. ಸರಿ ನೀನು ಊಟ ಮಾಡಿ ಮಲ್ಕೋ ಅಂತ ಕಾಲ್ ಕಟ್ ಮಾಡಿದ ಮರುದಿನ ಬೆಳಗ್ಗೆ ಲತಾಳ ಅತ್ತೆಗೆ ಅವರ ಅಮ್ಮನ ಮನೆಯಿಂದ ಕಾಲ್ ಬಂತು. ಅವರ ತಂಗಿಗೆ ಹುಷಾರಿಲ್ಲ ಅಂತ. ಆಗ ಅತ್ತೆ ತನ್ನ ಗಂಡನನ್ನು ಕರೆದು, ಏನ್ರಿ, ನಾವು ಅರ್ಜೆಂಟ್ ಆಗಿ ಊರಿಗೆ ಹೋಗಬೇಕಾಗಿದೆ. ನನ್ನ ತಂಗಿಗೆ ಹುಷಾರಿಲ್ಲವಂತೆ, ಬೇಗ ರೆಡಿಯಾಗಿ ಅಂದಳು. ಆಗ ಮಾವ, ಇಲ್ಲ ಕಣೆ, ಅಷ್ಟು ದೂರ ಪ್ರಯಾಣ ಮಾಡೋಕೆ ನನಗೆ ಆಗಲ್ಲ, ಒಬ್ಬಳೇ ಹೋಗಿ ಬರ್ತೀಯ ಅಂತ ಹೇಳಿದ. ಸರಿ ಅಂತ ಅತ್ತೆ ಒಬ್ಬರೇ ಊರಿಗೆ ಹೊರಟಳು. ಈಗ ಮನೆಯಲ್ಲಿ ಮಾವ ಮತ್ತು ಸೊಸೆ ಇಬ್ಬರು ಮಾತ್ರ. ಒಳ್ಳೆಯ ಅವಕಾಶ ಅಂತ ಸೊಸೆಯನ್ನು ಕರೆದು ಆಮ್ಲೆಟ್ ಮಾಡಿಕೊಂಡು ಬರಲು ಹೇಳಿದ. ಲತಾ ಆಮ್ಲೆಟ್ ಮಾಡಿಕೊಂಡು ಮಾವನ ರೂಮಿಗೆ ಹೋಗಿ ಕೊಟ್ಟಳು. ತುಂಬಾ ಚೆನ್ನಾಗಿದೆ, ನೀನು ತಿಂದ್ಯಾ ಅಂತ ಕೇಳಿ, ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತ ಅವಳ ರೂಮಿಗೆ ಹೋಗಿ ಕುಳಿತುಕೊಂಡಳು. ಹೊರಗಡೆ ಚೆನ್ನಾಗಿ ಮಳೆ ಸುರಿಯುತ್ತಿತ್ತು. ಈ ಕಡೆ ಮಾವ ಆಮ್ಲೆಟ್ ತಿನ್ನುತ್ತಾ ಕಪಾಟಿನಲ್ಲಿದ್ದ ಮದ್ಯದ ಬಾಟಲಿ ಒಂದನ್ನ ಹೊರಕ್ಕೆ ತೆಗೆದು ಕುಡಿಯುತ್ತಾ ಕುಳಿತ. ಸ್ವಲ್ಪ ಹೊತ್ತಿನ ನಂತರ ಲತಾಳ ನೆನಪಾಗಿ ಅವಳ ರೂಮಿನತ್ತ ನಡೆದ. ಲತಾ ಅಂತ ಕರೆದ. ಏನು ಮಾವ, ಏನಾದರೂ ಬೇಕಾ ಅಂತ ಕೇಳಿದಳು. ಹಸಿವಾಗ್ತಿದೆ ಅಂತ ಹೇಳಿದ. ಇರಿ, ಏನಾದರೂ ತಿಂಡಿ ಮಾಡಿಕೊಂಡು ಬರ್ತೇನೆ ಅಂದಳು. ಬೇಡ, ನನಗೆ ಬೇಕಾಗಿದ್ದಿದ್ದು ಆ ತಿಂಡಿಯಲ್ಲ, ಈ ತಿಂಡಿ ಅಂತ ಅವಳ ಕಡೆ ಕೈ ತೋರಿಸಿ ಬೇಡ್ಕೊಂಡು ನೋಡಿದನು. ಏನ್ ಮಾವ ನೀವು ಹೇಳ್ತಾ ಇರೋದು ಅಂತ ಭಯದಿಂದ ಕೇಳಿದಳು. ಏನೇ ನೀನು ನನ್ನ ದೊಡ್ಡ ಮಗನ ಹಸಿವನ್ನ ತೀರಿಸಿದೆ, ನನ್ನ ಸಣ್ಣ ಮಗನ ಹಸಿವನ್ನು ತೀರಿಸಿದ್ದೀಯಾ, ಈಗ ನನ್ನ ಹಸಿವನ್ನು ತೀರಿಸೋಕೆ ಕಷ್ಟನಾ ಅಂತ ಕೇಳ್ದ. ಮಾವ ನೀವೀಗ ಕುಡಿದಿದ್ದೀರಾ, ಮಲ್ಕೊಳ್ಳಿ, ಬೆಳಗ್ಗೆ ಮಾತನಾಡೋಣ ಅಂದ್ಲು. ಆದರೆ ಮಾವ ಮಾತೇ ಕೇಳ್ತಿಲ್ಲ. ಅವಳನ್ನ ತಪ್ಪಿಕೊಳ್ಳೋಕೆ ಹೋದ. ಅವಳು ಬೇಡ ಅನ್ನುತ್ತಾ ದೂರ ಸರಿತಾ ಇದ್ಲು. ನನಗೆ ತುಂಬಾ ಹಸಿವಾಗಿದೆ ಪ್ಲೀಸ್ ಅಂತ ಮಾವ ಅವಳ ಹಿಂದೇನೆ ಹೋಗ್ತಾ ಇದ್ದ. ನಿಮ್ಮ ಹಸಿವನ್ನ ತೀರಿಸೋಕೆ ಅತ್ತೆ ಇದ್ದಾರೆ, ಅವರ ಹತ್ರ ಹೋಗಿ ಅಂದ್ಲು. ಆದರೂ ಬಿಡದೆ ಒತ್ತಾಯ ಮಾಡ್ತಾ ಅವಳನ್ನ ತಪ್ಪಿಕೊಂಡ. ಇಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತು. ಏನ್ ಮಾವ, ನೀವು ನನ್ನ ಜೊತೆ ಈ ರೀತಿ ಮಾಡೋದು ಸರಿಯಲ್ಲ ಅಂದ್ಲು. ಏನೇ ನೀನು ನನಗೆ ನೀತಿ ಪಾಠ ಮಾಡ್ತಿದ್ದೀಯಾ, ನಾನು ಕಿರಿ ಮಗುನ ಜೊತೆ ಇರುವಾಗ ನಿನ್ನ ಈ ನೀತಿ ಎಲ್ಲಿ ಹೋಗಿತ್ತು, ಅದು ತಪ್ಪಲ್ವಾ, ಏನೋ ಪತಿವ್ರತೆ ಹಾಗೆ ಮಾತಾಡ್ತೀಯ, ನಿನ್ನ ದೃಷ್ಟಿನಲ್ಲಿ ಅದು ತಪ್ಪಲ್ಲ ಅಂದ ಮೇಲೆ ಇದು ಕೂಡ ತಪ್ಪಲ್ಲ ಅಂತ ಹೇಳ್ದ. ಹಾಗೆ ತನ್ನ ಆಸೆಯನ್ನ ತೀರಿಸಿಕೊಂಡ ನಂತರ ತನ್ನ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ಟ ಲತಾ. ಹಾಗೆ ಅಳ್ತಾ ಮಲ್ಕೊಂಡ್ಲು. ಸುರೇಶ್ ಕಾಲ್ ಮಾಡಿದ. ಲತಾ ಫೋನ್ ತೆಕ್ಕೊಳ್ತಾನೆ ಇಲ್ಲ. ಪದೇ ಪದೇ ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡಿದ್ಲು. ಆದ್ರೆ ಮಾತೇ ಹಾಡ್ತಾ ಇಲ್ಲ, ಬರೀ ಅಳ್ತಾ ಇದ್ದಾಳೆ. ಏನಾಯ್ತು ಅಂತ ಸುರೇಶ್ ಕೇಳ್ದ. ನಾನು ಇಲ್ಲಿರೋದಿಲ್ಲ, ಅದಕ್ಕೆ ಕಾರಣ ಕೇಳಬೇಡ, ದಯವಿಟ್ಟು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಕೇಳಿಕೊಂಡಳು. ನನಗೆ ಗೊತ್ತು ಅಮ್ಮ ಅಪ್ಪ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲ್ಲ. ಸರಿ, ನಾನು ಬೆಳಗ್ಗೆ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅಷ್ಟರಲ್ಲಿ ಮಾವ ಇನ್ನೊಮ್ಮೆ ಬಂದು ತನಗೆ ಹಸಿವಾಗುತ್ತಿದೆ ಅಂದ. ಲತಾಗೆ ಬೇರೆ ದಾರಿನೇ ಇರಲಿಲ್ಲ. ಬೆಳಗ್ಗೆ ಸುರೇಶ ಬಂದು ಅಮ್ಮ ಎಲ್ಲಿ ಅಂತ ಲತಾಳನ್ನ ಕೇಳಿದ. ಅವರು ತಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ ಅಂದ್ಲು. ಸರಿ, ನೀನು ಬಟ್ಟೆ ಪ್ಯಾಕ್ ಮಾಡ್ಕೋ, ನಾವು ಹೊರಡೋಣ ಅಂತ ಹೇಳಿ ಬಾತ್ರೂಮ್ಗೆ ಹೋದ. ಲತಾ ಕಣ್ಣೀರಿಡ್ದ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ಲು. ಆಗ ಮಾವ ಮತ್ತೊಮ್ಮೆ ಸೊಸೆಯ ರೂಮಿಗೆ ಹೋಗಿ ಅವಳ ಭುಜದ ಮೇಲೆ ಕೈ ಇಟ್ಟರು. ಲತಾ ಅಸಹ್ಯವಾಗಿ ಅವನ ಕೈಯನ್ನ ದೂರ ತಳ್ಳಿದ್ಲು. ನೆನ್ನೆ ನೀನು ಕೊಟ್ಟ ಸುಖ ನಾನು ಯಾವತ್ತೂ ಮರೆಯೋದಿಲ್ಲ, ಹಾಗಂತ ನೀನು ಇದನ್ನ ಸುರೇಶನಿಗೆ ಏನಾದ್ರೂ ಹೇಳಿದ್ರೆ ನಿನ್ನ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ. ನಡೆದದ್ದನ್ನೆಲ್ಲ ಮರೆತು ಬಿಡು, ಅವನ ಜೊತೆ ಚೆನ್ನಾಗಿ ಬಾಳು ಅಂತ ಅಂದ. ಸುರೇಶ್ ಲತಾಳನ್ನ ಕರ್ಕೊಂಡು ಹೊರಟ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್
ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.